ಎಸ್. ಈಗ ನೆಕ್ಸ್ಟ್ ಫಿನಾನ್ಷಿಯಲ್ ಪ್ಲಾನಿಂಗ್, ಒಬ್ಬರು ನಮ್ಮ ಲೈಫ್ ಎಂಟ್ರಿ ಕೊಡ್ತಾರೆ ಅಂತಂದಾಗ ಒಂದಷ್ಟು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಇಟ್ಕೋಬೇಕು, ಒಂದು ಮನೆ ಅಂತ ಮಾಡ್ಕೋಬೇಕು. ಈಗ ನೀವು ಕಷ್ಟಪಟ್ಟಿದ್ರ ಅಂತ ಹೇಳ್ಬಿಟ್ಟು ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ, ಅವ್ರು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅವರನ್ನ ಅರ್ಥ ಮಾಡ್ಕೊಳ್ತಾ ಇದ್ರ. ನೆಕ್ಸ್ಟ್ ಪ್ಲಾನ್ಸ್ ಏನ್ ಇಟ್ಕೊಂಡಿದ್ದೀರಾ ಲೈಫ್ಗೆ ಅಂತ ಆಫ್ಟರ್ ಮ್ಯಾರೇಜ್? ನನ್ಗಿರೋದು ಮೈಂಡ್ಸೆಟ್ ಇಷ್ಟೆ. ಈಗ ನಾವಿಬ್ರು ವಿ ಆರ್ ಗೆಟಿಂಗ್ ಸೆಟಲ್ಡ್, ಇಬ್ರು ಒಟ್ಟಿಗೆ ಸೆಟಲ್ ಆಗೋಣ. ಇವಾಗ ಅವ್ರು ಸೆಟಲ್ ಆಗಲಿ ಅಂತ ನಾನು ಅವ್ರಿಗೆ ಒಂದೇನು ಒಳ್ಳೇದು ಬಯಸೋದಿರ್ಬೋದು, ಅದು ಹಾಗೆ ಇರುತ್ತೆ. ನಾನು ಬೆಳಿಲಿ ಅಂತ ಅವ್ರು ನನಗೆ ಒಳ್ಳೇದು ಬಯಸೋದೇನು, ಅದು ಹಾಗೆ ಇರುತ್ತೆ. ಇಬ್ರು ಒಟ್ಟಿಗೆ ಗ್ರೋತ್ ಆಗ್ತೀವಿ. ನೆಕ್ಸ್ಟು ಕೆಲವೊಂದು ಪ್ಲಾನ್ಸ್ ಇದೆ, ಬಟ್ ಅದಲ್ಲಿ ಇಲ್ಲಿ ಹೇಳೋದು ಬೇಡ ಅನ್ಕೊಳ್ತೀನಿ. ಕೆಲವೊಂದು ಪ್ಲಾನ್ಸ್ ಇದೆ, ಅದರಂತೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಒಟ್ನಲ್ಲಿ ಏನು ಅಂದ್ರೆ ನಾವೇನು ಡೆವಲಪ್ಡ್ ನೇಷನ್ ಅಲ್ಲ ನಾವಿಬ್ರು, ಇನ್ನು ಡೆವಲಪಿಂಗ್ ಅಂಡರ್ ಡೆವಲಪ್ಡ್ ನೇಷನ್ ನಾವು. ಸೊ ಜನ ಅನ್ಕೋಬಹುದು ಇವ್ರ ಕಡೆ ಆರ್ಟಿಸ್ಟು, ಇವ್ರ ಹತ್ರ ಎಲ್ಲ ಚೆನ್ನಾಗಿರುತ್ತೆ, ಮನೆ ಕಡೆ ಚೆನ್ನಾಗಿರುತ್ತೆ, ಹಂಗೆ ಹಿಂಗೆ ಅಂತ. ಇಲ್ಲ, ಅವೆಲ್ಲ ಏನೂ ಇಲ್ಲ. ಇದ್ರೂ ನಮ್ಮ ಪಾಲಿಗೆ ಯಾವುದೂ ಇಲ್ಲ. ಸೊ ಆ ರೀತಿ ಬದುಕ್ತಾ ಇರೋರು ನಾವು. ಆ್ಯಂಡ್ ನಾವು ಮನೇಲಿ ಹೇಗಿರ್ತೀವಿ, ನಮ್ಮ ದಿನಚರಿ ಹೇಗಿರುತ್ತೆ ಅಂತ ಬರೀ ನಮಗೆ ಮಾತ್ರ ಗೊತ್ತಿರುತ್ತೆ. ನೋಡೋರ್ ಕಣ್ಣಿಗೆ ಬಣ್ಣ ಹಚ್ಕೋತೀವಿ, ನಾಟಕ ಆಡ್ತೀವಿ, ಅಥವಾ ಡ್ರಾಮಾ ಮಾಡ್ತೀವಿ, ಆ್ಯಕ್ಟಿಂಗ್ ಮಾಡ್ತೀವಿ, ಸಾವಿರ ಇರ್ಬೋದು. ಬಟ್ ಎಲ್ಲರ ಥರನೇ ನಾವು ಮನುಷ್ಯರೇ. ಈಗ ಹಂಗೆ ನೋಡೋಕೆ ಹೋದ್ರೆ ಎಷ್ಟೋ ಜನದ ಮನೆಗಳಿಗಿಂತ ಒಂದಿಗೆ ಜಾಸ್ತಿ ಸಮಸ್ಯೆಗಳು ನಮ್ಮ ಮಧ್ಯಾಹ್ನನೇ ಇದ್ದಾವೆ. ಬಟ್ ಅದು ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಕ್ಯಾಮ್ರಾ ಮುಂದೆ ಬಂದಾಗ ನಗ್ನಗ್ತಾ ಕೂತಿರ್ತೀವಿ, ಮಾತಾಡ್ತೀವಿ, ಯಾರಿಗೂ ಗೊತ್ತಾಗಲ್ಲ. ಬಟ್ ಡೀಪಾಗಿ ಇಳಿದು ಒಳಗೆ ನೋಡಿದ್ರೆ ತುಂಬಾ ಇರುತ್ತೆ. ಈ ಡೆಸ್ಟಿನಿ ವೆಡ್ಡಿಂಗ್ ಅನ್ನುವಂಥದ್ದು ಏನಾದ್ರು ಪ್ಲಾನ್ ಇದೆಯಾ? ಇಲ್ಲ, ಅಂದರೆ ನಾವು ತುಂಬ ಸಿಂಪಲ್ಲಾಗಿ ಇರುವಂಥ ಮೈಂಡ್ಸೆಟ್ ಅವರು. ಆಡಂಬರ ಇಬ್ರಿಗೂ ಇಷ್ಟ ಇಲ್ಲ. ಆ್ಯಂಡ್ ಆಡಂಬರವಾಗಿ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಮಾಡೋ ಎಲ್ಲ ಶಕ್ತಿನೂ ಇದೆ. ಬಟ್ ಆಡಂಬರ ಅಷ್ಟಾಗಿ ಇಬ್ರಿಗೂ ಇಷ್ಟ ಆಗಲ್ಲ. ಸೊ ಒಂದು ಮಟ್ಟಿಗೆ ಚೆನ್ನಾಗಿ ಮಾಡ್ಕೋಬೇಕು ಅಂತ ಒಂದಿದೆ. ನಮಗೆ ಮೇಜರ್ ಆಸೆ ಇರೋದು ಕಾಲಭೈರವೇಶ್ವರ ಇದೆಯಲ್ಲ, ಚಿಕ್ಕಮಂಗ್ಳೂರಲ್ಲಿ, ಬೆಟ್ಟದ ಭೈರವೇಶ್ವರ, ಸಾರಿ, ಅಲ್ಲಿ ಮದುವೆ ಆಗಬೇಕು ಅಂತ ಬಂದಿದೆ. ಅದು ಬಿಟ್ಟರೆ ನಾರ್ಮಲ್ ವೆಡ್ಡಿಂಗ್ಸ್ ಎಲ್ಲ ಹೇಗಾಗುತ್ತೋ ಅದೇ ರೀತಿನೇ ಪ್ಲ್ಯಾನ್ಸ್ ಇರೋದು, ಎಕ್ಸ್ಟ್ರಾ ಥರ ಏನೂ ಇಲ್ಲ. ಎಸ್. ರಾಣವ್ ಅವ್ರ ಬಗ್ಗೆ ನಿಮ್ಮ ಹತ್ರ ಯಾರಾದ್ರೂ ಬಂದು ಹೊಗಳ್ದಾಗ ಹುಡುಗಿಯರು ಜಲಸ್ ಆಗಿದ್ದುಂಟ ನೀವು? ಭಾರಿ ಜಲಸ್ ಆಗಿದೆ. ಯಾವ ಹುಡುಗಿಗಾಗಲ್ಲ? ಏನ್ ಅನ್ಸುತ್ತೆ ಅವಾಗ? ಏನಾದ್ರು ವಾರ್ನ್ ಮಾಡಿದ್ದುಂಟ? ಯಾರು ಹೊಗಳ್ತಿರ್ತಾರೋ ಇಲ್ಲ ಇಲ್ಲ, ಆ ಥರ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೆ. ಹಂಗೆ ಹಿಂಗೆ ಅಂತ. ಮೇಡಮ್ ಈಗ ಏನೋ ಅಂತಾರಲ್ಲ, ಯಾವ ಮೈ, ಕರುಣಾಮಯಿ ಅಲ್ಲ, ಫುಲ್ ತಾಳ್ಮೆ, ಅದು ಇದು ಏನೋ ಅಂತಾರ ಗೊತ್ತಾ, ಅದಕ್ಕೆ ಪೀಕು ಮ್ಯಾಮು. ತುಂಬಾ ಜನ ಬಂದು ಫೋಟೋಸ್ ಎಲ್ಲ ತಗೊಳ್ಳೋದು, ಅಂದ್ರೆ ಹಾರೈಸೋದು, ನೀವಂದ್ರೆ ನಂಗೆ ತುಂಬಾ ಇಷ್ಟ ಎಲ್ಲ ಹೇಳಿದಾರೆ, ಎಲ್ಲ ಸೇರ್ಸಿನೇ ಹೇಳ್ತಿರೋದು. ನೀವಂದ್ರೆ ನಂಗೆ ತುಂಬಾ ಇಷ್ಟ, ನೀವು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಎಷ್ಟೋ ಜನ ಮಾತಾಡ್ಸಿ ಹೋಗಿರೋದುಂಟು. ಅಂಡ್ ಇವ್ರನ್ನ ಮಾತಾಡ್ಸಿ ನನ್ನ ಪಕ್ಕದಲ್ಲಿ ಇರೋದನ್ನ ನೋಡಿನೂ ಕೂಡ ನನ್ನ ಮಾತಾಡಿಸ್ದೆ ಹೋಗಿರೋದು ಉಂಟು ಎಷ್ಟೋ ಜನ. ಸೊ ಅದೆಲ್ಲ ನೋಡಿದಾಗ ಒಂದ್ ಕಡೆ ಅದು ಹೇಳೋದು ಸ್ವಲ್ಪ ಚೈಲ್ಡಿಶ್ ಅನ್ಸುತ್ತೆ. ಬಟ್ ನನ್ನ ಪಾಪು ಇವರು ಅಂತ ಮನ್ಸಲ್ಲಿ ಬರುತ್ತೆ, ಬಟ್ ಅದು ಹೇಳಕ್ಕಾಗಲ್ಲ. ಹಂಗೆ ಕೆಲವೊಂದ್ಸಲ ಅನ್ಸುತ್ತೆ. ಬಿಟ್ರೆ ಅವರೆಲ್ಲ ಕೊಡೋ ಪ್ರೀತಿ ಆಗಿರ್ಬೋದು, ಅವರು ಈ ಜಯದೇವಲ್ವಾ ಅಂತ ಹೇಳಿ ಓಡ್ ಬಂದು ಹಲೋ ಸರ್, ನಾನು ನಿಮ್ಮ ಫ್ಯಾನು, ಅದು ಇದು ಅಂತ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಓಕೆ, ಯು ಡಿಡ್ ಇಟ್ ಪಾಪು ಅನ್ನೋ ಥರ ನಂದೊಂದು ಫೀಲ್ ಇರುತ್ತೆ. ಸೊ ಜಲಸಿ ಒಂದು 10% ಆದರೆ ಇನ್ನು 90% ಕಂಪ್ಲೀಟ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ರಾಣವ್ ಅವರೇ, ಏನು ಯೋಚನೆ ಮಾಡ್ತಾ ಇದ್ರ? ಅದೇ ಅವ್ರು ಬಂದು ಮಾತಾಡ್ಸೋದು, ನಾನು ಆಡೋದು ಎಲ್ಲ ಯೋಚನೆ ಮಾಡ್ತಿರ್ತಾರಲ್ಲ ಅಲ್ವಾ, ಮತ್ತೆ ನೀನು ಯೋಚನೆ ಮಾಡ್ತೀನಿ. ನಿಮ್ಮ ಅವ್ರು ಬಂದು ನಿಮಗೆ ಫೀಲಿಂಗ್ ಶುರುವಾಗೋಕ್ಕಿಂತ ಮುಂಚೆ ಯಾರಾದ್ರೂ, ಅಥವಾ ಫೀಲಿಂಗ್ ಶುರು ಆದ್ಮೇಲೆ, ಅಥವಾ ಈ ವಿಚಾರ ಎಲ್ಲ ಕಡೆ ವೈರಲ್ ಆದ್ಮೇಲೆ, ಹೆಂಗ್ ಪಟಾಯಿಸಿದ ಮಗ ಅಂತ ಹುಡುಗಿನ ಅಂತ ಹೇಳ್ಬಿಟ್ಟು ಯಾರಾದ್ರು ನಿಮ್ಮ ಫ್ರೆಂಡ್ಸ್ ಕೇಳಿದ್ದುಂಟ? ನನ್ನ ಹತ್ರ ಯಾರು ಹಂಗೆ ಮಾತಾಡಲ್ವಾ? ಬಟ್ ನನಗಿರೋ ಫ್ರೆಂಡ್ ಸರ್ಕಲ್ ಎಲ್ಲ ಜೆನ್ಯೂನ್ ಫ್ರೆಂಡ್ಸ್, ಜೆನ್ಯೂನ್ ಇನ್ ದ ಸೆನ್ಸ್ ಲೈಕ್ ಮೆಚೂರ್ಡ್ ಫ್ರೆಂಡ್ಶಿಪ್. ಆ ರೀತಿ ಎಲ್ಲ ಮಾತಾಡುವಂಥದ್ದು, ಮತ್ತೊಂದು ಮಗದೊಂದು ಆ ಥರ ಎಲ್ಲ ಯಾರೂ ಇಲ್ಲ. ಬಟ್ ಹೆಂಗ್ ಶುರು ಆಯಿತು ನಿಮ್ಮದು, ಯಾರ ಹತ್ರನೂ ಹೇಳಿಲ್ವಲ್ಲ ಕತೆ, ಹಂಗೆ ಹಿಂಗೆ ಅಂತ ಆ ಕ್ಯೂರಿಯಾಸಿಟಿಲಿ ಆ ವಿಚಾರಗಳನ್ನ ಕೇಳಿದ್ದುಂಟು. ಅದು ಬಿಟ್ಟರೆ ನಮ್ಮ ಕ್ಲೋಸ್ ಸರ್ಕಲ್ ಅಂತೆಲ್ಲ ಹೇಳಿದ್ದೆ, ಆಲ್ಮೋಸ್ಟ್ ಗೊತ್ತಿತ್ತು, ಅವ್ರಿಗೆಲ್ಲ ಗೊತ್ತಿತ್ತು. ಬಿಟ್ಟರೆ ಪಬ್ಲಿಕಲ್ಲಿ ಎಲ್ಲೂ ಗೊತ್ತಿರಲಿಲ್ಲ, ಸೆಟ್ಟಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಸೆಟ್ಟಲ್ಲಿ ಗೊತ್ತಿತ್ತು, ಡೌಟ್ ಇತ್ತು, ಅದು ಬಿಟ್ಟರೆ ಓಪನ್ ಆಗಿ
ಯಾರಿಗೂ ಹೇಳಿದಂಥದ್ದಿಲ್ಲ. ನನಗೂ ನೀವು ಹೇಳಿಲ್ಲ ಬಿಡಿ. ಆಫ್ ದಿ ಸ್ಕ್ರೀನ್ ಒಂದ್ಸತಿ ಕೇಳಿದ್ರು ನನ್ನನ್ನ, ಒಂದ್ಸತಿ ಮಂಜುನಾಥ್ ಅವ್ರಿಗೆ ಇಲ್ಲ ಆಫ್ ದ ಸ್ಕ್ರೀನ್, ಸಾರಿ, ಎಲ್ಲ ಕಟ್ಟಲ್ಲಿ ಇಂಟರ್ವ್ಯೂ ಎಲ್ಲ ಆದ್ಮೇಲೆ ಇಂಟರ್ವ್ಯೂ ಮುಗೀತು. ನಿಮ್ದೇನು ಶುಭಸ್ಯ ಶೀಘ್ರಂ ಹೌದು. ಲಾಂಚ್ ದಿನ, ದೀಪಾವಳಿ ಲಾಂಚ್ ದಿನ ಹೋದೆ. ಒಂದ್ ಚಿಟ್ ಶರ್ಟ್ ಆಯ್ತು. ಚಿಟ್ ಶರ್ಟ್ ಎಲ್ಲ ಆದ್ಮೇಲೆ ಸೈಡ್ ಕರ್ಕೊಂಡವ್ರೆ. ಸೈಡ್ ಕರ್ಕೊಂಡೋಗಿ ಕೇಳಿದ್ರು, ಏನಂದ್ರು ಕೇಳಿ ಆನ್ಸರ್, ನಿಜನಾ ಅಂತ ಏನಂದ್ರು ಇಲ್ಲ ಅಂದ್ರ ಕೇಳಿ ಅವ್ರನ್ನೇ. ಆ ತರದ್ದೆಲ್ಲ ಏನಿಲ್ಲ. ಯಾರು ಹೇಳಿದವ್ರು ನಿಮ್ಗೆ? ಇಲ್ಲ, ಹಿಂಗೆ ಬರ್ತಿರುತ್ತೆ ಗಾಸಿಪ್ ನ್ಯೂಸು, ನಾವೆಲ್ಲ ತಲೆ ಕೆಡ್ಸ್ಕೊಬೇಡಿ, ಅವ್ರಾಯ್ತು ನಾನಾಯ್ತು, ನಮ್ಗೂ ಅವ್ರಿಗೂ ಅಷ್ಟಕ್ಕಷ್ಟೇ. ಆಮೇಲೆ ನೋಡಿ ಎಂಗೇಜ್ಮೆಂಟ್ ಫೋಟೋ ವೈರಲ್. ಆಮೇಲೆ ಕೂಡ ಕೇಳಿದ್ರು ಕೂಡ ರಿಪ್ಲೈ ಇಲ್ಲ. ತಿಲಕ ಕೇಳಿದ್ರು ಕೂಡ ರಿಪ್ಲೈ ಇಲ್ಲ. ರಾಧಂಗ್ ಹೇಳಿದ್ದೆ ಆಕ್ಚುಲಿ ವಿಚಾರನ, ಅವ್ರಿಗೆ ಕೇಳಿದ್ರು ಅಂತ ನನ್ನ ಹತ್ರ ಹೇಳಿದ್ರು. ಅವಾಗ ನಾನ್ ಇನ್ ಸ್ವಲ್ಪ ಓಕೆ ನೆಕ್ಸ್ಟ್ ನನ್ನ ಸಿಕ್ಕಿದ್ರೆ ನನ್ನ ಕೇಳ್ತಾರೆ ಇವರು ಅಂತ ಹೇಳಿ ನಾನ್ ಸ್ವಲ್ಪ ನಾನು ಇವ್ರು ಕೇಳಿದೆ, ಇವರು ಕೂಡ ಗೊತ್ತಿಲ್ಲ. ಹೌದಾ? ಹೌದು, ಹಾಗೆ ಗಣೇಶ ಹಬ್ಬದ ಫೆಸ್ಟಿವಲ್ ಟೈಮ್ ಅಲ್ಲಿ ಹೋಗಿದ್ದೆ, ಇವ್ರದ್ದು ಸೀರಿಯಲ್ ಸೆಟ್ ವಿಸಿಟ್ ಹೋಗಿದ್ದೆ. ಅವತ್ತು ಕೇಳಿದೆ. ನಾನವತ್ತು ಇವ್ರನ್ನ ಡೈವರ್ಟ್ ಮಾಡಕ್ಕೆ ಏನೇನೋ ಮಾತಾಡ್ತಿದ್ದೀನಿ, ಸಂಬಂಧನೇ ಇಲ್ಲ, ಹಂಗೆ ಅದಂತೆ ಅದಂತೆ. ಅಲ್ಲ, ನಾನ್ ಕೇಳ್ತಿರೋದಕ್ಕೂ ನೀವ್ ಹೇಳ್ತಿರೋದಕ್ಕೂ ಸಂಬಂಧನೇ ಇಲ್ಲ, ಏನ್ ಮಾತಾಡ್ತಿದ್ದೀರಾ ನೀವು ಅಂತ. ಓ, ನೀವ್ ಅದನ್ನ ಕೇಳಿದ್ರಲ್ಲ, ಅದಕ್ಕಿಷ್ಟ ಆನ್ಸರ್ ಎಷ್ಟಿಷ್ಟ. ನನ್ ಟಾಪಿಕ್ ಕೇಳಿದ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿದೆ, ನನಗೆ ನಿಮ್ಮಿಬ್ರು ವಿಚಾರ ಈ ತರ ಇದೇ ಲವ್ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ನನಗ್ ಗೊತ್ತಿತ್ತು. ಹೆಂಗ್ ಗೊತ್ತಿತ್ತು? ಅಫಿಷಿಯಲಿ ನನಗೆ ಕನ್ಫರ್ಮೇಶನ್ ಇರ್ಲಿಲ್ಲ. ಈಗ ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೇವೆ, ಹೆಂಗ್ ಗೊತ್ತಿತ್ತು? ಅಂದ್ರೆ ಸುಮ್ನೆ ಒಂದ್ ಡೌಟ್. ಯಾರೋ ಒಬ್ರು ಹೇಳಿದ್ರು, ಊಟ ಅಲ್ಲ ಮನೆ, ಯಾರೋ ಒಬ್ರು ಹೇಳಿದ್ರು. ಅದ್ ಯಾರು ಅಂತ ಬೇಡ. ಅದ್ ಯಾಕೆ ಬೇಡ? ಅದ್ ಬೇಡ. ನಾವು ಹಂಗ ನಾನು ಇವಾಗ ನೀವು ಕ್ವಶನ್ ಕೇಳೋದಕ್ಕೆಲ್ಲ ಅದಕ್ಕೆ ಬೇಡ ಅಂತ ಆಯ್ತು ಹೇಳಿದ್ರ. ನನಗೆ ಅಫಿಷಿಯಲಿ ಕನ್ಫರ್ಮೇಶನ್ ಇಲ್ಲ, ಹೆಂಗ್ ಕೇಳೋದು ಅಂತ. ಆನ್ ಸ್ಕ್ರೀನ್ ಕೇಳಿದ್ರೆ ಮತ್ತೆ ಪ್ರಾಬ್ಲಮ್ ಆಗ್ಬಿಡ್ತು ಅನ್ನೋಂಥದ್ದು. ಬಿಕಾಸ್ ಅಫಿಷಿಯಲಿ ನನಗೆ ಕನ್ಫರ್ಮೇಶನ್ ಇತ್ತು. ಇವಾಗ ಕೇಳೋದಕ್ಕೂ ಲಾಟ್ ಆಫ್ ಡಿಫರೆನ್ಸಸ್ ಇದೆ. ಸೊ ಅದಕ್ಕೇನೆ ಎಲ್ಲ ಮುಗಿದ ಮೇಲೂ ಕೂಡ ಕೇಳಿದ್ದು. ಇವ್ರೇನಾದ್ರು ಬಾಯ್ ಬಿಡ್ತಾರ ಅಂತ ನಾನು ರಿಪೀಟ್ ಮದುವೆ ಅದು ಇದೆಲ್ಲ ಹೆಂಗೆ ಅಂದ್ರೆ ಒಂದೇ ಕ್ವಶನ್ ತಿರ್ಗಾ ಮುರ್ಗ ಹಿಂಗ್ ತಿರ್ಗ್ಸಿ ಒಂದ್ ಟೈಮ್ ನಾನೇ ಬಾಯ್ ಬಿಡ್ತೇನೇನೋ ಅನ್ನೋಷ್ಟು ನನ್ಗೆ ಟೆನ್ಷನ್ ಆಗ್ಬಿಟ್ಟೆ. ರೋಲ್ ಕಟ್ ಆದ್ಮೇಲೆ ಟೆಲಿಕಾಸ್ಟ್ ಆಗಿದ್ಯಾ? ಅಂದ್ರೆ ಎಲ್ಲರೂ ಬಿಟ್ಟಿದ್ದೀರಾ? ಇಲ್ಲ, ಬಿಟ್ಟಿಲ್ಲ. ಅಂದ್ರೆ ಎಡಿಟ್ ಆಯ್ತು. ನೀವೇ ಅಂತ ಗೊತ್ತಿಲ್ಲ, ನಿಮ್ ಹುಡುಗ ಹೆಂಗಿರ್ಬೇಕು, ಯಾವ ತರ ಇರ್ಬೇಕು, ಏನ್ ಕ್ವಾಲಿಟೀಸ್ ಇರ್ಬೇಕು, ಅದೆಲ್ಲ ಕೂಡ ಹಿಂಗೆ ಕೇಳ್ತಾ ಇದ್ದೆ. ಅವಾಗ ಅವ್ರು ಹೇಳಿದ ಕ್ವಾಲಿಟಿ ಸಿಮಿಲರ್ ಇತ್ತಾ? ಮ್ಯಾಚ್ ಆಗ್ತಿತ್ತ? ಹೇಳಿಲ್ಲ, ಕಿಲಾಡಿ ಉಲ್ಟಾ ಹೇಳಿದ್ರು. ನೀವ್ ಯಾಕೆ ಇದೇ ಕಾನ್ಸೆಪ್ಟ್ ನ ಹೇಳ್ತಿದ್ರ ಅಂತಾನು ಕೂಡ ಡೈರೆಕ್ಟ್ ಆಗಿ ಕೇಳಿದ್ರು ಅವರು. ಎಸ್, ಈಗ ಪ್ರಪೋಸೇ ಮಾಡಿಲ್ಲ ಅಂತ ಹೇಳಿದ್ರಿ. ಆ ಕಡೆ ನೀವು ತಿರ್ಕೊಂಡು ಒಂದು ರೊಮ್ಯಾಂಟಿಕ್ ಲುಕ್ ಅಲ್ಲಿ ಒಂದು ಪ್ರಪೋಸ್ ಮಾಡ್ತಾ ನಿಮ್ಮ ಧ್ವನಿಯಲ್ಲಿ ಅವ್ರಿಗೋಸ್ಕರ ಒಂದು ಸಾಂಗ್ ನ ಡೆಡಿಕೇಟ್ ಮಾಡೋದಾದ್ರೆ? ಓ, ಸಾಂಗ್ ಎಲ್ಲ ಇದೆಯಾ? ಬೇಡ ಬಿಡಿ, ಹೋಗ್ಲಿ. ಇದೆಲ್ಲ ಇಲ್ಲ. ನಿಮ್ಗೆ ಯಾರು ಹೇಳಿ ಅವ್ರು ಆಡ್ತಾರಿಲ್ಲ? ಪಾರ್ಟಿ ಬೇಕಾ ಬೇಡವಾ? ಪಾರ್ಟಿ ಬೇಕಾ? ಪಾರ್ಟಿ ಬೇಡ, ಉತ್ತರ ಬೇಕು ನನಗೆ. ಉತ್ತರ ಕೊಡಿ. ಇಲ್ಲ, ನಾ ಹಾಡಲ್ಲ. ನಾನು ಪ್ರಪೋಸ್ ಆಡಲ್ಲ, ಆಡ್ಸಲ್ಲ. ಹಾಡಲ್ಲ. ನಾನೆಲ್ಲ ಫ್ಯಾನ್ಸ್ ಕೇಳ್ತಿದಾರೆ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ ಕಡೆಯಿಂದ ಕೇಳಿದೆ. ಆಯ್ತು, ಪರವಾಗಿಲ್ಲ, ನಾ ಹಾಡಲ್ಲ. ನೀವ್ ಹೇಳಿ. ಫ್ಯಾನ್ಸ್ ಕೇಳಿದ್ರೆ ಆಡಲ್ವಾ? ನೀವ್ ಹೇಳಿ. ಯಾರು ಹೇಳಿ? ಅಲ್ಲ, ನಾವ್ ಹಾಡ್ತೀವಿ, ನಾವ್ ನಮ್ದ್ರಲ್ಲೂ ಒಂದೇ 2 ಸಾಂಗ್ ಆಡಿಸ್ತೀನಿ. ಯಾರು ಹೇಳಿದ್ದು ಹೇಳಿ. ರಾಯರು, ರಾಘವೇಂದ್ರ ಸ್ವಾಮಿಗಳು ನನ್ನ ಕನ್ಸಲ್ಲಿ ಬಂದು ಇವರಿಬ್ರು ಲವ್ ಮಾಡ್ತಾರೆ, ನಾಳೆ ದಿನ ತಾಯಿ ಮಂಜುನಾಥ ಸ್ವಾಮಿಗಳಿಗೆ ರಾಯರು ಕನ್ಸಲ್ ಬಂದು ಹೇಳಿರೋದು. ಈಗ ಹೇಳಿ, ಯಾಕೆ ಆಡಲ್ಲ ನೋಡೋಣ. ಗುರುವಾರ ಅಲ್ವಾ, ಅದಕ್ಕೆ ರಾಯರು ಅದಕ್ಕೆ ಹಾಡ್ತೀವಿ. ಆ ಕಡೆ ತಿರ್ಕೊಂಡು ಒಂದು ರೊಮ್ಯಾಂಟಿಕ್ ಲುಕ್ ಅಲ್ಲಿ ಇಬ್ರು ಕಣ್ಣಿಟ್ಟು ನೋಡ್ಕೊಂಡು. ಈ ಸಾಂಗ್ ಇವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಿರೋದು. ಇನ್ನೊಂದು ಸಾಂಗು ಈಗ ಆಲ್ರೆಡಿ 2 ಸಾಂಗ್ ಇವ್ರಿಗೆ ಡೆಡಿಕೇಟ್ ಮಾಡಿದ್ದೆ ಇಂಟರ್ವ್ಯೂಸ್ ಅಲ್ಲಿ. ದಿಸ್ ಇಸ್ ಥರ್ಡ್ ಸಾಂಗ್. ಮಾಧವನು ನೀನು, ನೀನರಾಧೆ ನಾನು, ಬಳಿ ಬರಲು ನಾಚೆ ನೀರಾದೆ ನಾನು, ನನ್ನೆದೆಯ ತುಂಬೆಲ್ಲ ನಿನ್ನೊಲವ ಶೃಂಗಾರ, ಪ್ರಣಯಾಂತರಂಗದಲ್ಲಿ ಸವಿಭಾವ ಸಂಚಾರ, ಪ್ರಣಯಾಂತರಂಗದಲ್ಲಿ ಸವಿಭಾವ ಸಂಚಾರ, ಸೌಂದರ್ಯ ಸಾಕಾರ ಕೊಳಲಾದಿನ ಕೃಷ್ಣ ನಿನ್ನ ಕೈಯಲ್ಲಿ, ಕಳೆದು ದಿನ ಗೋಪಿ ಲೋಲ ನಿನ್ನಲ್ಲಿ
ಹಗಲಿರುಳು ನಿನಗಾನ ಸದಾ ನಿನ್ನದೇ ಧ್ಯಾನ ನೀನೊಲಿದು ಬಂದ ದಿನ ಅದೇ ನನಗೆ ಬಹುಮಾನ ನವಿಲಾದೆನ ನಿಂತಾಗ ನಿನ್ನೆದುರಲ್ಲೇ ಏನೋ ಕಂಪನ ನವಿರಾಗೆ ನನ್ನೆದೆಯಂದೆ ಕೊಳಲಾದೆನ ಕೃಷ್ಣ ನಿನ್ನ ಕೈಯಲ್ಲಿ. ಈಗ ನನ್ನ ಹತ್ರ ಹಾಡ್ಸಿದ್ರಲ್ಲ ಅವ್ರ ಹತ್ರ ಒಂದು ಹಾಡ್ಸಿ. ಈಗ ರಾಣ ಆಡ್ಲೇಬೇಕು. ಹೌದು ಹಾಡ್ಲೇಬೇಕು. ಆಡ್ಲೇಬೇಕು. ಆಡಿ ನಾನ್ ಹಾಡಿಲ್ಲ. ಡಿಫ್ರೆಂಟ್ ಆಗಿ ಪ್ರಪೋಸ್ ಮಾಡಿ. ನಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ಅಗಲಲಿ ತಿರುಗಿ ಬಳಲಿದೆ ഇരുളಲಿ ಬಯಸಿ ಕೊರಗಿದೆ ಅಗಲಲಿ ತಿರುಗಿ ಬಳಲಿದೆ ഇരുಳಲಿ ಬಯಸಿ ಕೊರಗಿದೆ ದಿನವೂ ನಿನ್ನ ಕಾಣದೆ ನಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಬ್ರು ದರ್ಶನ್ ಅವರ ಅಭಿಮಾನಿಗಳು ಅನ್ಸುತ್ತಲ್ಲ. ಹೆಂಗ್ ಸ್ಟ್ರೈಕ್ ಆಯ್ತಿದ್ದು ಗೊತ್ತಾಯ್ತು ನನಗೆ. ಮೇಡಮ್ ಅವರಂತೂ ಹೇಳಲೇಬೇಕಾಗಿದೆ. ಈಗಾಗಲೇ ನನಗೆ ಸುಮಾರು ಸಲ ಹೇಳಿದ್ದಾರೆ. ಸೊ ನನಗೆಲ್ಲೋ ಒಂದ್ ಕಡೆ ಅನ್ನಿಸ್ತು ನನಗೆ ನೀವು ದರ್ಶನ್ ಅವ್ರನ್ನ ತುಂಬಾ ಇಷ್ಟಪಡುವಂತಹ ವ್ಯಕ್ತಿ ಅಂತ. ಎಸ್, ನನಗೆ ದರ್ಶನ್ ಅವರು ಅಂತಲ್ಲ, ಲೈಕ್ ಎನಿ ಒನ್ ಹೂ ಇಸ್ ಫ್ರಮ್ ನೋ ವೇರ್ ಟು ಸಮ್ವೇರ್ ಆರ್ ಸಮ್ವೇರ್ ಇನ್ನೋದಕ್ಕಿಂತ ಎವ್ರಿವೇರ್. ಲೈಕ್ ದರ್ಶನ್ ಅವರು ಕೇಮ್ ಫ್ರಮ್ ನಥಿಂಗ್, ತನ್ನ ದಾರಿನ ತಾನೇ ಹುಡ್ಕೋಬೇಕಾಯ್ತು. ಯಶ್ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ಲೆಜೆಂಡರಿ ರಾಜ್ಕುಮಾರ್ ಅವರಾಗಿರ್ಬೋದು. ಸೊ ಆ ಥರದ್ದೊಂದು ವ್ಯಕ್ತಿತ್ವಗಳು ಅಥವಾ ಆ ಥರದ್ದು ಒಬ್ಬ ವ್ಯಕ್ತಿ, ಆ ಥರದ್ದು ಒಬ್ಬ ಮನುಷ್ಯ ನಂಗೆ ಬೇಗ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನಾಟಕ ಮಾಡದೇ ಇರುವಂಥ ವ್ಯಕ್ತಿಗಳನ್ನ ತುಂಬ ಇಷ್ಟ ಆಗ್ತದೆ. ನೇರವಾಗಿ ಮಾತಾಡೋರಾಗಿರ್ಬೋದು. ಅದು ಅದು ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ, ಇದು ಮತ್ತೊಂದು ಫಿಲ್ಟರ್ ಹಾಕೊಂಡು ಮಾತಾಡಬೇಕು, ನಾ ಇಲ್ಲ ಅಂತ ಹೇಳಲ್ಲ. ಬಟ್ ಫಿಲ್ಟರ್ ಹಾಕೊಳ್ಳೋಕೆ ಶುರು ಮಾಡ್ತಾ 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 ನಾವೇನು ಮಾಡ್ಬಿಡ್ತೀವಿ, ಎಲ್ಲದಕ್ಕೂ ಫಿಲ್ಟರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ನಮ್ಮ ತನನೇ ಹೊರಟೋಗುತ್ತಲ್ಲಿ. ಹಾಕೋಣ ಫಿಲ್ಟ್ರು, ಸೂಕ್ಷ್ಮವಾದ ವಿಚಾರಗಳನ್ನ ಹಾಕೋಣ. ಬಟ್ ಇಲ್ಲ ಅಂದರೆ ನೋಡ್ಬೋದು ನಾನು ಇರೋದು ಹಿಂಗೆ ಅಂತ ಹೇಳೋದು ಎಲ್ರಿಗೂ ಬರಲ್ಲ. ಆ ಕ್ಯಾರೆಕ್ಟರ್ ಎಲ್ರಿಗೂ ಬರಲ್ಲ. ಆ್ಯಂಡ್ ಬಂದರೂ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಆ ಥರದೊಬ್ಬ ನೇರ ನುಡಿಯ ಮನುಷ್ಯ ಆತ. ಏನೇ ಆಗಿರ್ಬೋದು, ಹೆಚ್ಚು ಕಡಿಮೆ ಪ್ರಾಬ್ಲಮ್ಸು, ಮನುಷ್ಯ ಅಂದಮೇಲೆ ತಪ್ಪು ನಡೆಯುತ್ತೆ, ಅಥವಾ ದೇವ್ರು ತಪ್ಪು ಮಾಡಿಸ್ತಾನೆ, ಅಥವಾ ಸುತ್ತಮುತ್ತ ಇರೋ ಮನುಷ್ಯರು ನಮ್ಮ ಕೈಲಿ ತಪ್ಪು ಮಾಡಿಸ್ತಾರೆ, ಏನೂ ಮಾಡೋಕ್ಕಾಗಲ್ಲ. ತಪ್ಪು ಮಾಡದಿರೋ ಮನುಷ್ಯ ಯಾವನೂ ಇಲ್ಲ ಪ್ರಪಂಚದಲ್ಲಿ, ಯಾವನೂ ಇಲ್ಲ. ಸೊ ಅವ್ರ ಪರ್ಸ್ನಲ್ ಪಾಪ ಏನೋ ಆಗಿದೆ, ಆದಷ್ಟು ಬೇಗ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಅಂತ ಮನ್ಸಾರ ಹರಿಸ್ಬೋದು ಅಷ್ಟೇ. ನೀವು ಏನ್ ಹೇಳ್ತೀರಾ ರಾಧಾ ಭಗವತಿ ಅವರೇ? ಅನ್ಕೊಂಡಿದ್ದೀರಾ ನಾನ್ ದರ್ಶನ್ ಅವರ ಅಭಿಮಾನಿ, ದರ್ಶನ್ ಅವ್ರನ್ನ ಇಷ್ಟಪಡುವಂತ ವ್ಯಕ್ತಿನೇ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅಂತ? ಇಲ್ಲ, ನಾನು ಆ ಥರದ್ದೆಲ್ಲ ಏನು ಅನ್ಕೊಂಡಿರ್ಲಿಲ್ಲ. ಬಟ್ ಕೇಳಿದಾಗ ಖುಷಿ ಆಯ್ತು. ಆ್ಯಂಡ್ ಕೆಲವೊಂದ್ಸಲ ಸ್ಕ್ರೀನ್ ಮೇಲೆ ಅವ್ರ ಥರದ್ದೇ ಕೆಲವೊಂದು ಬಾಡಿ ಲ್ಯಾಂಗ್ವೇಜಸ್ಸನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಇವರಲ್ಲಿ. ನಂಗೆ ಹಾಗೆ ಅನಿಸಿದ್ದುಂಟು ಕೆಲವೊಂದ್ಸಲ, ಅವ್ರ ಥರನೇ ಬರುತ್ತಲ್ಲ ಆ ಬಾಡಿ ಲ್ಯಾಂಗ್ವೇಜು ಅಂತ. ಆಮೇಲೆ ಅವರು ಒಂದ್ಸಲ ಹೇಳಿದ್ರಲ್ಲ, ಮೋಸ್ಟ್ಲಿ ಅದು ಈಗ ನಾವು ಯಾರನ್ನಾದ್ರೂ ತುಂಬ ಇಷ್ಟಪಡ್ತೀವಿ, ಅಂದರೆ ಅವ್ರ ಮಾತುಗಳನ್ನೆಲ್ಲ ನಾವು ತುಂಬ ಇಷ್ಟಪಡ್ತೀವಿ ಅಂತ ಎಲ್ಲ ಬಂದಾಗ, ಅವ್ರದ್ದು ಕೆಲವೊಂದು ಗುಣಗಳು ತಾನೇ ಗುಣಗಳು ಇನ್ ದ ಸೆನ್ಸ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಈ ಥರದ್ದೆಲ್ಲ ತನಗೆ ತಾನೇ ಬಂದ್ಬಿಡುತ್ತೆ. ಸೊ ಮೋಸ್ಟ್ಲಿ ಅದಕ್ಕೆ ಹಿಂಗೆ ಬರ್ತಿರ್ಬೋದು ಅಂತ ಹೇಳಿ ನಾನು ಅನ್ಕೊಂಡಿದ್ದುಂಟು. ಬಟ್ ಇವರು ಅಂದರೆ ನನ್ನ ಸ್ಟಾರ್ಟಿಂಗಲ್ಲಿ ಈ ಥರದ್ದವರೇ, ಅಂದರೆ ಇವ್ರನ್ನ ಇಷ್ಟಪಡೋರೆ ನನಗೆ ಸಿಗಬೇಕು ಅಂತ ನಾನು ಏನು ಅನ್ಕೊಂಡಿಲ್ಲ. ಬಟ್ ಗೊತ್ತಾದಾಗ ಖುಷಿ ಆಯ್ತು. ಎಸ್, ಅವರು ನಿಮಗೆ ಅಡುಗೆ ಮಾಡಿರ್ತಾರೆ ಅಂತ ಕೇಳ್ಪಟ್ಟಿ. ಹೌದು. ಯಾವ ಡಿಶ್ ಅವ್ರು ಮಾಡುವಂಥದ್ದು ನಿಮ್ಗೆ ತುಂಬ ಇಷ್ಟ ಅಂತ? ಅವರು ಪಲಾವ್ ಮಾಡ್ತಾರೆ, ವೆಜಿಟೇಬಲ್ ಪಲಾವ್ ತುಂಬ ಚೆನ್ನಾಗಿ ಮಾಡ್ತಾರೆ.
ನೀವು ಅವ್ರಿಗೆ ಯಾವ ಡಿಶ್ನ ತುಂಬಾ ಇಷ್ಟಪಟ್ಟು ಮಾಡ್ಕೊಡ್ತೀರಾ? ಬೇಜಾನ್ ಮಾಡ್ಕೊಟ್ಟಿದ್ದೀನಿ ನಾನು. ಇವರು ನನಗ್ ತುಂಬಾ ಕೇಳಿದ್ರೆ ಸಲ ಇವ್ರು 2-3 ಸಲ ಮಾಡ್ಕೊಟ್ಟಿದ್ದಾರೆ. ನಾನು 1-2 ಸಲ ನನ್ನ ಕೈಯಾರೆ ಇವ್ರಿಗೆ ವೆಜ್ಜೇ ಮಾಡ್ಕೊಟ್ಟಿದ್ದೆ. ಜಾಸ್ತಿ ಮಾಡ್ಕೊಟ್ಟಿರೋದು ನಾನು. ನೀವೇನು ಏನ್ ಮಾಡ್ಕೊಟ್ಟಿದ್ರಿ? ವೆಜ್ ಎಲ್ಲಾ ತರ ರೈಸ್ ಐಟಮ್ಸ್, ನಾನು ರೈಸ್ ಐಟಮ್ಸೇ ಮಾಡಿಕೊಟ್ಟಿದ್ದು, ಇವರು ರೈಸ್ ಐಟಮ್ಸ್. ನೀವು ವರ್ಕೌಟ್ ಮಾಡ್ತಿರ್ತೀರ, ಆಕ್ಟರ್ ಆಗಿರ್ಬೋದು ಅಥವಾ ವಿಲನ್ ಆಗಿರ್ಬೋದು. ಆಕ್ಟಿಂಗ್ ಅಂತ ಹೋದಾಗ ನಮ್ಮ ಮೈಕಟ್ ಆಗಿರ್ಬೋದು ಅಥವಾ ನಮ್ಮ ಬಾಡಿ ಶೇಪ್ ಆಗಿರ್ಬೋದು ಸಾಕಷ್ಟು ಇಂಪ್ರೆಸ್ ಮಾಡಬೇಕಾಗುತ್ತೆ ನಿಮ್ಮ ಪಾತ್ರದ ಮೂಲಕ. ಸೊ ನೀವು ಜಿಮ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಹಿಂಗೆ ಅಂತ? ಏನು ಮಾಡಲ್ಲ ನಾನು. 3.5 ವರ್ಷ ಆಯ್ತು ಜಿಮ್ಗೆ ಹೋಗಿ. ಫ್ರಾಂಕ್ ಆಗಿ ಹೇಳ್ಬೇಕು, ಸುಮ್ಮನೆ ಏನೋ ಜನ ನೋಡ್ತಾರೆ ಅಂತ ನಾನು ಸುಳ್ಳು ಹೇಳಲ್ಲ. ಅಮೃತಧಾರೆ ಶುರು ಆದಾಗಿಂದ, ಅದಕ್ಕೆ ಮುಂಚೆ ಹೋಗ್ತಾ ಇದ್ದು ಇರ್ರೆಗ್ಯುಲರ್ ಆಗಿ, ಬಟ್ ಹೋಗ್ತಿದ್ದೆ. ಬಟ್ ಅಮೃತಧಾರೆ ಶುರು ಆದಾಗಿಂದ ನಾನು ಯಾವ ವರ್ಕೌಟು ಮಾಡಲ್ಲ. ಬಟ್ ನನ್ನ ಮೆಟಬಾಲಿಸಮ್ ಚೆನ್ನಾಗಿದೆ, ಬೇಗ ದಪ್ಪ ಆಗ್ತೀನಿ, ಬೇಗ ಸಣ್ಣ ಆಗ್ತೀನಿ. ಅದನ್ನ ಅಮೃತಧಾರಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಒಂದೊಂದಷ್ಟು ಮಂತ್ಸ್ಗಳಲ್ಲಿ ಒಂದೊಂದಷ್ಟು ಸೈಜ್ಗಳು ವೇರಿ ಆಗ್ಬಿಟ್ಟಿದ್ದೀನಿ. ಸುಮಾರಷ್ಟು ಲುಕ್ ಮಾಡ್ಬಿಟ್ಟಿದ್ದೀನಿ. ಅದೊಂದು ದೇವ್ರ ಕೊಟ್ಟಂಗೆ ಬೇಗ ಸಣ್ಣ ಆಗ್ತೀನಿ, ಬೇಗ ದಪ್ಪ ಆಗ್ತೀನಿ. ಐ ಕ್ಯಾನ್ ಮೋಲ್ಡ್ ಮೈ ಬಾಡಿ ಆಸ್ ಪರ್ ಮೈ ವಿಶ್ ಅಂಡ್ ಆಸ್ ಸೂನ್ ಆಸ್ ಪಾಸಿಬಲ್. ಎಸ್ ಎನಿವೆ, ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. 6 ತಿಂಗಳ ಕಠಿಣ ಪರಿಶ್ರಮದೊಂದಿಗೆ ಚಾನಲ್ ಚೇಂಜ್ ಮಾಡ್ತೀನಿ. ಏನ್ ಹೇಳ್ತೀರಾ ಫೈನಲ್ ಆಗಿ ನನಗೆ, ನಮ್ಮ ಚಾನಲ್ಗೆ ಅಂಡ್ ನಿಮ್ಮ ಅಭಿಮಾನಿಗಳಿಗೆ? ಸುಮನ್ ಟಿವಿ ಕನ್ನಡದ ಎಲ್ಲಾ ವೀಕ್ಷಕರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಆ್ಯಂಡ್ ಏನಕ್ಕಂದ್ರೆ ಇವಾಗಿನವರೆಗೂ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಅಂದರೆ ಅದಕ್ಕೆಲ್ಲ ನೀವುಗಳ ಕಾರಣ. ನೀವುಗಳು ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ನಮ್ಮನ್ನ ಚಾನಲ್ಗಳಾಗಲಿ ಅಥವಾ ಸೋಷಿಯಲ್ ಮೀಡಿಯಾದವರಾಗಲಿ ಬಂದು ನಮ್ಮನ್ನ ಕರೆದು ಮಾತಾಡಿಸ್ತಾ ಇದ್ದಾರೆ. ನಿಮ್ಗಳಿಗೆ ಮೊದಲನೇ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಮತ್ತೊಂದು ಧನ್ಯವಾದನ ನಾನು ಸುಮನ್ ಟಿವಿ ಕನ್ನಡಕ್ಕೆ ಹೇಳ್ತೀನಿ, ನಮ್ಮನ್ನ ಕರೆಸಿ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ತುಂಬಾನೇ ಒಳ್ಳೇದಾಗ್ಲಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ದೇವ್ರು ಒಳ್ಳೇದ್ ಮಾಡ್ಲಿ. ಈ ವರ್ಷ ನಿಮ್ಮ ಎಲ್ಲಾ ಆಸೆಗಳು ಈಡೇರ್ಲಿ. ಈ ವರ್ಷಕ್ಕೆ ಮಾತ್ರನಾ? ನೆಕ್ಸ್ಟ್ ವರ್ಷ ಮತ್ತೆ ವಿಶ್ ಮಾಡ್ಬೇಕಲ್ಲ. ಓಕೆ. ಅಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅಸ್. ಸೊ ಸತತ ಪ್ರಯತ್ನಗಳ ನಂತರ ಇಬ್ರು ಒಟ್ಟಿಗೆ ಈಗ ಬಂದಿದ್ದೀವಿ. ಸುಮನ್ ಟಿವಿ ಕನ್ನಡ ವೀಕ್ಷಕರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಅದೇ ದೊಡ್ಡ ಹೆಲ್ತ್ ಟಿಪ್ ಅಂಡ್ ಅದೇ ದೊಡ್ಡ ಅಸ್ತ್ರ ಅಥವಾ ಸೊಲ್ಯೂಷನ್ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ. ಏನಾದರೂ ಆಗಲಿ ಆರಾಮಾಗಿರಿ, ಕೂಲ್ ಆಗಿರಿ, ನಗ್ನಾಗ್ತಾ ಇರಿ. ಆ್ಯಂಡ್ ನಮ್ಮ ಈ ಒಂದು ಇಂಟರ್ವ್ಯೂನಲ್ಲಿ ಯಾರಿಗಾದ್ರೂ ಏನಾದರೂ ನೋವಾಗುವಂಥದ್ದು ಮಾತಾಡಿದರೆ ಅಥವಾ ಯಾರಿಗಾದ್ರೂ ಇದು ಅನ್ವಯಿಸುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತ ಯಾರಿಗೂ ನೋವಾಗಲಿ ಅಂತ ಮಾತಾಡಿರೋದಲ್ಲ, ಯಾರಿಗೂ ಅನ್ವಯಿಸೋದಲ್ಲ. ಇದು ಪ್ಯೂರ್, ಇದು ನಮ್ಮ ವೈಯಕ್ತಿಕ ಒಂದು ಹೇಳಿಕೆಗಳನ್ನ ನಾವು ಕೊಟ್ಟಿರ್ತೀವಿ ಅಥವಾ ನಮ್ಮ ಮಧ್ಯದ ಏನೋ ಒಂದು ಮಾತುಗಳನ್ನ ಆಡಿರ್ತೀವಿ. ಇದಕ್ಕೆ ಯಾರು ನೆಗೆಟಿವ್ ಭಾವಿಸೋದಾಗ್ಲಿ, ಅನ್ಯತೆ ಭಾವಿಸೋದಾಗ್ಲಿ ದಯವಿಟ್ಟು ಮಾಡಬೇಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಬಂದು ಇವತ್ತು ಇಬ್ರು ಕೂತು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಆಯಿತು. ಬಿಕಾಸ್ ಯಾಕಂತಂದ್ರೆ ನಾನು ಮಾತಾಡಿದಾಗಲೂ ಕೂಡ ಕೇಳಿದ್ದೆ, ಪರ್ಸ್ನಲ್ ಆಗಿ ಸಪ್ರೇಟ್ ಮಾಡಿದ್ದೆ. ಬಟ್ ಆಫ್ಟರ್ ಮದುವೆ ಫಿಕ್ಸ್ ಆದ್ಮೇಲೆ ನಿಮ್ದಾಗಿತ್ತು, ಇವ್ರದ್ದಾಗಿರ್ಲಿಲ್ಲ. ಸೊ ಫೈನಲಿ ಇವಾಗ ಇಬ್ಬರದು ಆಯ್ತು, ತುಂಬಾ ಖುಷಿ ಆಯ್ತು. ಐ ಥಿಂಕ್ ಬರ್ತ್ಡೇ ಗಿಫ್ಟ್ ಇದೆನಾ ಅಂತ. ಏನಿವೆ, ಒಳ್ಳೇದಾಗ್ಲಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಮ್ಮ ಸುಮನ್ ಟಿವಿ ಕಡೆಯಿಂದ ಅಂಡ್ ಸ್ಟಾಫ್ ಕಡೆಯಿಂದ ಅಂಡ್ ಎಲ್ಲ ವೀಕ್ಷಕರ ಕಡೆಯಿಂದ. ನಿಮ್ಗೆ ಯಾರ ದೃಷ್ಟಿನೂ ಕೂಡ ಇರ್ಲಿ ಅಂಡ್ ಒಳ್ಳೇದಾಗ್ಲಿ. ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಗಳ ಮೂಲಕ ನೀವು ಇಷ್ಟಪಟ್ಟಂತೆನೆ ಕಿರುತೆರೆ ಮತ್ತೆ ಹಿರಿತೆರೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಪಾತ್ರಗಳ ಮೂಲಕ ಎಲ್ಲಾ ಕನ್ನಡಿಗರನ್ನ ಮತ್ತೆ ಪರಭಾಷಾ ಸಿನಿ ಪ್ರೇಕ್ಷಕರನ್ನ, ಕಿರುತೆರೆ ವೀಕ್ಷಕರನ್ನ ಕೂಡ ಎಂಟರ್ಟೈನ್ ಮಾಡ್ಲಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು RRR ಇಂಟರ್ವ್ಯೂ, ಅಂದ್ರೆ ರಾಧಾ ಭಗವತಿ ಅಂಡ್ ರಾಣವ್ ಆರ್ ಗೌಡ ಅವರ ಸ್ಪೆಷಲ್ ಇಂಟರ್ವ್ಯೂ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.